ಎಷ್ಟೋ ಸತ ನಮ್ಮ ಸ್ನೇಹಿತರುಗಳಿರ್ತಾರೆ, ಕೆಲವರು ಏನು ದುಡ್ಡು ಕಾಸು ಜೋರಾಗಿರ್ತಾರೆ. ಹಿಂಗೆ ಕೆಲವರು ದುಡ್ಡಿಲ್ಲ ಅದಿಲ್ಲ ಇದಿಲ್ಲ, ಅಲ್ಲಿ ಅಡ್ಜಸ್ಟ್ ಮಾಡಬೇಕು ಇಲ್ಲಿ ಅಡ್ಜಸ್ಟ್ ಮಾಡಬೇಕು. ನಮ್ಮ ಸುತ್ತಮುತ್ತಲು ಯಾಕಂದರೆ ಎಲ್ಲ ಬೆರಳುಗಳು ಬೇರೆ ಬೇರೆ ಥರ ಇರುತ್ತಲ್ವ. ಹಾಗಾಗಿ ಜನಗಳ ಸ್ವಭಾವ, ಅವರ ಆ್ಯಟಿಟ್ಯೂಡ್ ಕೂಡ ಬದಲಾವಣೆ ಇರುತ್ತೆ. ಕೆಲವರು ದುಡ್ಡು ಇರೋದಿಲ್ಲ, ಆದರೂ ಕೂಡ ಅವ್ನು ಕೇಳಿ ನೋಡಿ, 5 ಲಕ್ಷನಾ, ಆಯಿತು ಬಿಡು ನಾಳೆ ಅರೇಂಜ್ ಮಾಡೋಣ ಅಂತ ಹೇಳ್ತಾರೆ. ಹಿಂಗೆ ಕೆಲವರು ದುಡ್ಡು ಇದ್ದರೂ ಕೂಡ 5 ಲಕ್ಷನಾ, ಅದನ್ನು ಎಲ್ಲಿ ಸಿಗುತ್ತೆ ದುಡ್ಡು, 10 ಸಾವಿರ ರೂಪಾಯಿ ನಾನು ಒದ್ದಾಡ್ತಾ ಇದ್ದೀನಿ, ಈ ಥರ ಅನ್ನೋರನ್ನ ನೀವು ಸುತ್ತಮುತ್ತಲು ನೋಡ್ತಾ ಇರ್ತೀರ ಗೆಳೆಯರೆ. ಆದರೆ ನಿಜವಾದ ಸತ್ಯನೇ ಬೇರೆ. ಯಾವಾಗ ನಾವು ಸಂಪತ್ತಿನ ಭಾವನೆಯನ್ನು ತಲೆಯಲ್ಲಿ ಇಟ್ಕೊಂಡಿರ್ತೀವೋ, ಸಂಪತ್ತು ಅಂದರೆ ಬರೀ ದುಡ್ಡು ಒಂದೇ ಅಲ್ಲ, ಐಶ್ವರ್ಯ, ದುಡ್ಡು, ಆರೋಗ್ಯ ಎಲ್ಲವನ್ನೂ ಕೂಡ ನಾವು ಸಂಪತ್ತು ಅಂತ ಕರಿತೀವಿ. ಯಾವಾಗ ಮನುಷ್ಯನ ಸ್ವಭಾವದಲ್ಲಿ ಸಂಪತ್ತು ಸೇರಿರುತ್ತೋ ಆ ಮನುಷ್ಯನಲ್ಲಿ ಸಂಪತ್ತು ಸೇರ್ತಾ ಇರುತ್ತೆ. ಯಾವ ಮನುಷ್ಯ ಯಾವಾಗಲೂ ಕೂಡ ಅದನ್ನು ಕೊರತೆ, ಅಯ್ಯೋ ಇಲ್ಲ ನಂತ ದುಡ್ಡೇ ಸೇರ್ತಿಲ್ಲ, ನಾವು ಬಡವರು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಹೀಗೆ ಮಾತಾಡೋರು ಕೊನೆಯವ್ರಿಗೂ ಕೂಡ ಕೊರತೆಯ ಸ್ವಭಾವವನ್ನೇ ಅನುಭವಿಸ್ತಾ ಇರ್ತಾರೆ. ಅವರು ದುಡ್ಡು ಸೇರೋದೇ ಇಲ್ಲ. ಬೇಕಾದ್ರೆ ಅನುಭವಿಸಿ ನೋಡಿ. ನೀವು ಯಾರು ಮನೆಗಳಲ್ಲಿ ಹೋಗಿದ್ದಾಗ ಕೆಲವರು ಇಂಥ ವ್ಯಕ್ತಿಗಳು ನಿಮ್ಗೆ ಸಿಗ್ತಾರೆ. ಅವ್ರಿಗೆ ಏನಾರು ಕೇಳಿ ಮಾತೆತ್ತರು ಕೊರಗ್ತಿರ್ತಾರೆ. ಅಯ್ಯೋ ಇವತ್ತಿದೆ, ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಇವತ್ತೇನೋ 2 ಊಟ ಮಾಡ್ತಾಯಿದ್ದೀನಿ, ನಾಳೆ 1 ಹೊತ್ತು ಗತಿ ಬರುತ್ತೋ ಇಲ್ವೋ. ಅಂಥವ್ರಿಗೆ ಏನಾಗುತ್ತೆ, ವಿಶ್ವಶಕ್ತಿ ಏನು ಮಾಡುತ್ತೆ ಅಂದರೆ ಅಸ್ತು ಅಂತ ಹೇಳ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಇರೋದನ್ನು ಅವರು ಕಳ್ಕೊತಾರೆ. ಆಗ ನಾವು ಏನು ಮಾಡಬೇಕು? ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾವು ಸಂಪದ್ಭರಿತರಾಗಿರಬೇಕು. ದುಡ್ಡು, ಕಾಸು, ಐಶ್ವರ್ಯ, ಸಂಸ್ಕಾರ ಎಲ್ಲದಲ್ಲೂ ಕೂಡ ನಾವು ಸಂಪದ್ಭರಿತರಾಗಬೇಕು ಅಂತಂದರೆ ನಾವೇ ಕಲ್ಪನೆ ಮಾಡ್ಕೊಂಬಿಡೋಣ. ನಮ್ಮ ದುಡ್ಡು ಕಾಸೆಲ್ಲ ಇದೆ, ತೃಪ್ತಿಯಾಗಿದೆಯೇನಪ್ಪ, ಬಾಯಿನಲ್ಲಿ ನೇನು ಬೇಡ, ಮತ್ತು ಜೋಬಲ್ಲಿ ದುಡ್ಡು ಇರೋದಿಲ್ಲ, ಆದರೂ ಕೂಡ ಬಿಡೋ ದೇವರೆಲ್ಲ ಕೊಡ್ತಾನೆ, ಆ ಟೈಮ್ಗೆ ಏನೋ ಅಡ್ಜಸ್ಟ್ ಆಗುತ್ತೆ ಬಿಡು. ಈ ರೀತಿ ಭಾವನೆಗಳನ್ನು ಧನಾತ್ಮಕವಾಗಿ ನಾವು ಬೆಳೆಸ್ಕೊಂಡಾಗ ಖಂಡಿತ ನಾವು ಹೆಚ್ಚು ಸಂಪದ್ಭರಿತರಾಗ್ತೀವಿ. ಕೆಲವರು ಕೊರಗ್ತಾನೇ ಇರ್ತಾರೆ. ಅಯ್ಯೋ ಏನು ಮಾಡಿದ್ರು ಕೂಡ ನಿಮ್ಮ ಬೆಳಗ್ಗೆ ಊಟ ಮೃಷ್ಟಾನ್ನ ಭೋಜನ ಮಾಡಿದ್ರು ಕೂಡ ಚೆನ್ನಾಗಿತ್ತಾನೆ ಆ ಊಟ, ಇವತ್ತು ಏನು ಒಳ್ಳೆಯ ಊಟ ಫಂಕ್ಷನಲ್ಲಿ ಅಂತಂದರೆ, ಇವತ್ತೇನೋ ಊಟ ಮಾಡಿಬಿಟ್ಟೆ, ದಿನ ಇಂಥ ಊಟ ಎಲ್ಲಿ ಸಿಗುತ್ತೆ? ಅವ್ರು ಕೊರಗೋದೇ ಅವ್ರ ಜಾಯಮಾನ. ಹಾಗಾಗಿ ನಾವು ಜೀವನದಲ್ಲಿ ಕೊರಗಬಾರದು. ಇವತ್ತು ಕೂಡ ಎಷ್ಟೋ ಜನ ಮನೆಗಳಲ್ಲಿ ಅರಿಶಿನ ಕುಂಕುಮನ ಪವಿತ್ರವಾದಂತಹ ವಸ್ತು ಅಂತ ಹೇಳ್ತಾರೆ. ಅದು ಕಡಿಮೆ ಆದಾಗ ಮನೆಯಲ್ಲಿ ಅದು ಮುಗಿದೋಯ್ತು ಅಂತ ಹೇಳೋದಿಲ್ಲ. ಒಂದು ಸಂಪ್ರದಾಯ ಇದೆ, ಹೆಚ್ಚಿತು ಅಂತ ಹೇಳ್ತಾರೆ ಕುಂಕುಮಾರ್ಷ್ಟಾನ. ಯಾಕಂತಂದರೆ ಯಾವ ವಸ್ತುವನ್ನು ನಾವು ಕಡಿಮೆ ಆಯಿತು, ಖಾಲಿ ಆಯಿತು ಅಂತ ಹೇಳ್ತೀವೋ ನಿಜವಾಗ್ಲೂ ಖಾಲಿ ಆಗ್ತಾ ಹೋಗ್ತಾ ಇರುತ್ತೆ. ಇದು ಪ್ರೀತಿ, ವಿಶ್ವಾಸ, ದುಡ್ಡು, ಸಂಪತ್ತು ಎಲ್ಲದಕ್ಕೂ ಅಪ್ಲೈ ಆಗ್ತಾ ಇರುತ್ತೆ. ಯಾವುದೇ ಒಂದು ವ್ಯಕ್ತಿಯ ಮನೆಗಳಲ್ಲಿ ಹುಡುಗರು ಓದ್ತಾ ಇರೋದಿಲ್ಲ, ಅಯ್ಯೋ ಬಿಡು ನಮ್ಮ ಹುಡುಗ ಪೆದ್ದ, ಅವನು ಓದೋದೇ ಇಲ್ಲ, ಪದೇ ಹೇಳಬಾರ್ದು. ಅದ್ರ ಬದಲು ಬಿಡು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾನೆ, ಧನಾತ್ಮಕವಾಗಿ ಹೇಳ್ತಾ ಇರಬೇಕು. ಹಾಗಾಗಿ ಸಂಪತ್ತಿನ ಭಾವನೆ ನಮ್ಮ ಮನಸ್ಸಲ್ಲಿ ತುಂಬಿರಬೇಕು. ನಮಗೆ ಇವತ್ತು ಒಬ್ಬನ ಜೋಬಲ್ಲಿ 50,000 ಇರುತ್ತೆ, ಇನ್ನೊಬ್ಬನ ಜೋಬಲ್ಲಿ ಬರೀ 5,000ನೇ ಇರುತ್ತೆ. ನಾವು ಕೊರಗಬಾರ್ದು. ಅಯ್ಯೋ ಅವನಿಗೆ 50,000 ಇದೆ, ನನ್ನ ಹತ್ರ ಇಷ್ಟೇ ಇದೆ ಅಂತ ಕೊರಗ್ತಾ ಇದ್ದರೆ ದೇವ್ರ ವಸ್ತು ಅಂತಲೇ ನಿಮ್ಗೆ ಅಷ್ಟೇ ಉಳಿಯುತ್ತೆ. 50 ಇದ್ದಿದ್ದು 50,000 ಆಗೋದೇ ಇಲ್ಲ. ಅದ್ರ ಬದಲು ಬಿಡೋ 55,000 ಇದೆ, ನನ್ನ ಇವತ್ತಿನ ಒಂದು ಅವಶ್ಯಕತೆಗೆ ಅಷ್ಟು ಸಾಕು, ಮುಂದೆ ಒಂದು ದಿವಸ ಬಂದೇ ಬರುತ್ತೆ, ಇಷ್ಟು ಬಂದಿದ್ದು ನಮ್ಗೆ ಬರದೇ ಇರುತ್ತಾ. ಅದಕ್ಕೆ ಒಂದು ಗಾದೆ ಇದೆ, ಊರಿಗೆ ಬಂದವಳು ಕೆರೆಗೆ ಬಂದವಳು ಊರಿಗೆ ಬರದೇ ಇರ್ತಾಳ ಅಂದಮೇಲೆ ದೇವ್ರು ಇಷ್ಟು ಕೊಟ್ಟಿದ್ದಾನೆ, ಅಂದಮೇಲೆ ಮಿಕ್ಕಿದ್ದು ಕೊಡದೇ ಇರ್ತಾನ. ಈ ರೀತಿ ನಾವು ಧನಾತ್ಮಕವಾಗಿ ಆಲೋಚನೆಗಳನ್ನು ಮಾಡ್ತಿರುವಾಗ ಸಂಪತ್ತಿನ ಬಗ್ಗೆ ಖಂಡಿತ ನಾವು ಮುಂದೆ ಬರ್ತಾ ಹೋಗ್ತಿರ್ತೀವಿ. ಎಷ್ಟೋ ಸತಿ ಮನೆಗಳಲ್ಲೂ ಕೂಡ ಅಷ್ಟೇ, ಮನೆ ಯಾರು ಬಂತು ಅಂದ ತಕ್ಷಣವೇ ಏನು ಹೇಳ್ತಾರೆ ಅಂದರೆ, ನೋಡಿ ಮನೆನ ಇನ್ನೂ ಚೆನ್ನಾಗಿ ಇಟ್ಕೊಂಡಿರಬೇಕು ಅಂತಿದ್ದೆ, ನಮ್ಮ ಯಜಮಾನಿಗೆ ಸಂಬಳ ಕಡಿಮೆ ನೋಡಿ, ಅದಕ್ಕೆ ನಾವು ಮಾಡೋಕ್ಕಾಗ್ತಿಲ್ಲ. ಆಮೇಲೆ ನಮ್ಮ ಹುಡುಗರು ಸ್ವಲ್ಪನೂ ಗಮನ ಕೊಡಲ್ಲ ಮನೆ ಬಗ್ಗೆ, ಎಲ್ಲ ಅಲ್ಲಿಂದಲೇ ಎಸಿತಾ ಇರ್ತಾರೆ, ಅದಕ್ಕೆ ಮನೆ ಈ ಥರ ಇದೆ. ಹೀಗೆ ತಮ್ಮ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡು ತಮ್ಮ ಒಂದು ಏನು ತೊಂದರೆ ಇರುತ್ತಲ್ಲ ಮನೆಯಲ್ಲಿ ಎಲ್ಲರ ಮುಂದೆ ಹಂಚ್ಕೋತಾ ಇರ್ತಾರೆ. ಅಂಥವ್ರಿಗೆ ಏನಾಗುತ್ತೆ ಅಂದರೆ ನಿತ್ಯ ದರಿದ್ರ ಕಾಡ್ತಾ ಇರುತ್ತೆ. ಅದ್ರ ಬದಲು ಇರೋ ಮನೆಯಲ್ಲೇ ಅಯ್ಯೋ ನಮ್ಮ ಬಡವರು, ಅದು ಪರವಾಗಿಲ್ಲ, ಪ್ರೀತಿ ಇದೆ ನಮ್ಮಲ್ಲಿ, ಬನ್ನಿ ಕೂತ್ಕೊಳ್ಳಿ ಅಂತಂದ್ಬಿಟ್ಟು ಪ್ರೀತಿಯಾಗಿ ಮಾತಾಡಿಸಿ. ನಿಮ್ಮ ಕುಂದು ಕೊರತೆಗಳನ್ನು ಯಾರು ಮುಂದೆ ಕೂಡ ಹಂಚ್ಕೊಳ್ಳೋಕೆ ಹೋಗಬೇಡಿ. ದೇವರು ನಮ್ಮನ್ನು ಹುಟ್ಟಿಸಿರೋದು ನೀವು ಬೇರೆಯವರಿಗೆ ಸಂತೋಷವನ್ನು ಕೊಡು, ಐಶ್ವರ್ಯವನ್ನು ಕೊಡು, ಮಾತಿನಲ್ಲಿ ಮಧುರತೆಯನ್ನು ಕೊಡು ಅಂತ. ಅದು ಬಿಟ್ಟು ನಾವು ನಮ್ಮ ಕೊರತೆಯನ್ನೇ ಇನ್ನೊಬ್ಬರ ಜೊತೆ ಹಂಚ್ಕೋತಾ ಇದ್ದರೆ ಏನಾಗ್ಬಿಡುತ್ತೆ, ಕೊನೆಗೆ ನಾವು ಅಲ್ಲೇ ಇರ್ತೀವಿ ವಿನಃ ಮುಂದೆ ಬರೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಸಂಪತ್ತಿನ ಬಗ್ಗೆ ಪಾಸಿಟಿವ್ ಆಗಿರಿ, ಏನೇ ಮಾಡಿ ತೃಪ್ತಿಯಿಂದ ಇರಿ. ಇವತ್ತು ಊಟ ಆಯಿತಾ, ಸಾಕಪ್ಪ ಇವತ್ತು ಊಟ ಆಯಿತು,
ಹಿಂದೆ ಒಂದು ಕಾಲ ಇತ್ತು, ಏನಾದ್ರು ಈ ಫ್ಲಡ್ ಬಂದಾಗ ಏನಾದ್ರು ಕೊಚ್ಕೊಂಡು ಹೋದ್ರೆ ಏನು ಹೇಳ್ತಿತ್ತು ಅಂತಂದರೆ ರೈತರುಗಳು, ಅಯ್ಯೋ ದೇವ್ರು ಈ ವರ್ಷ ಕಿತ್ಕೊಂಡ್ಬಿಟ್ಟ, ಮುಂದಿನ ವರ್ಷ ಕೊಡ್ತಾನೆ ಬಿಡು, ಈ ಥರ ಇತ್ತು. ಇವತ್ತು ಹೇಗಿದೆ, ಅಯ್ಯೋ ಆ ಬ್ಯಾಂಕಿಂದ 5 ಲಕ್ಷ ಸಾಲ ಮಾಡಾಕ್ಬಿಟ್ಟಿದ್ದೀನಿ, ಮುಳುಗಿ ಹೋಗ್ಬಿಟ್ಟೆ, ಬರೀ ಗೋಳಾಡ್ತಿರ್ತಾರೆ, ಅವ್ರಿಗೆ ಹಾಗೇ ಆಗಿಬಿಡುತ್ತೆ. ಹಾಗಾಗಿ ಮಾನಸಿಕವಾಗಿ ನಾವು ಸಂಪದ್ಭರಿತರಾಗಬೇಕು. ಯಾವ ಮನುಷ್ಯ ಅದಕ್ಕೇನು ದುಡ್ಡು ಕೊಡಬೇಕೆಲ್ಲ, ಕಾಸ ಕೊಡಬೇಕಾಗಿಲ್ಲ, ಮನಸ್ಸಲ್ಲಿ ಆ ಭಾವನೆ ಇದ್ದರೆ ಸಾಕು. ಆ ಒಂದು ಟಿ ವಿ, ಆ ಒಂದು ಸಂಪತ್ತು ಇದ್ದಾಗ ನಾನು ಹೇಗೆ ನಡ್ಕೋತಾ ಇದ್ದೆ, ಎಷ್ಟು ಆತ್ಮೀಯತೆಯಿಂದ ಬೇರೆಯವ್ರನ್ನ ಮಾತಾಡ್ತಾ ಇದ್ದೆ, ಮನೆಗೆ ಬನ್ನಿ ಅಂತ ಕರಿತಾ ಇದ್ದೆ, ಮನೆಗೆ ಕರೆದು ಮೃಷ್ಟಾನ್ನ ಭೋಜನ ಹಾಕಿಸುವಂತಹ ಕಾಲ ಒಂದಿತ್ತು. ಈಗ ಅದು ಬೇಡ, ಒಂದು ಕಾಫಿನೇ ಕೊಡಿ ಸಾಕು, ಅದನ್ನೇ ಪ್ರೀತಿಯಾಗಿ ಕೊಡಿ. ಅದು ಬಿಟ್ಟು ಕಾಫಿ ಕೊಡುವಾಗ ಅಯ್ಯೋ ಒಂದು ಕಾಲದಲ್ಲಿ ಹಾಗೆಲ್ಲ ಇತ್ತು, ಇವನ ಕಳ್ಕೊಂಬಿಟ್ಟೆ, ನಾ ಇದ್ದ ಹಾಗೆಲ್ಲ ಮಾಡ್ತಾಯಿದ್ದೆ, ಈಗ ಮಾಡೋಕ್ಕಾಗ್ತಾಯಿಲ್ಲ. ಖಂಡಿತ ಕೊರಗಬೇಡಿ. ಕೊರಗ್ತಾ ಏನಾಗುತ್ತೆ, ಇರೋದನ್ನು ಕಳ್ಕೋತೀರ. ಹಾಗಾಗಿ ನಾವು ಇದರಿಂದ ಏನು ಪಾಠ ಕಲಿಬೇಕು ಅಂತಂದರೆ, ನಿಮ್ಮ ಸಂಪತ್ತು ವೃದ್ಧಿ ಆಗಬೇಕಾ, ನಿಮ್ಮ ಐಶ್ವರ್ಯಗಳು ಸಂಪ್ರದಾಯಗಳು ಜಾಸ್ತಿ ಆಗಬೇಕಾ, ಅದರ ಬಗ್ಗೆ ಧನಾತ್ಮಕವಾಗಿ ಮಾತಾಡಿ. ಯಾರು ಬೇರೆಯವರು ದುಡ್ಡಿರುವಂತಹ ವ್ಯಕ್ತಿಗಳು ಕಂಡಾಗ ಕರುಬಬೇಡಿ, ಸಂತೋಷಪಡಿ. ನನ್ನ ಸ್ನೇಹಿತರ ಹತ್ರ ದುಡ್ಡಿದೆ, ವೆರಿ ಗುಡ್, ಬರಲ್ಲ ಕಣೆಯ, ನೀನು ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿದ್ದೆ ಅಂತ ಹೊಗಳಿ. ಆವಾಗ ಆ ದೇವರು ಕೂಡ ನಿಮಗೆ ಅಸ್ತು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನಿಮಗೂ ಕೂಡ ಆ ಒಂದು ಸಂಪತ್ತನ್ನು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ನಿಮಗೂ ಬರ್ತಾ ಹೋಗ್ತಾ ಇರುತ್ತೆ. ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡಬಾರ್ದು. ಇನ್ನೊಬ್ಬರ ಹತ್ರ ಹಣ ಸೇರಿದಾಗ ಅದನ್ನು ನೀವು ಸಂತೋಷ ಪಡಬೇಕು. ಅದು ಬಿಟ್ಟು ನೀವು ಕರುಬಿದಾಗ ಏನಾಗುತ್ತೆ, ನೀವು ಇದ್ದದ್ದನ್ನು ಕೂಡ ನೀವು ಕಳ್ಕೊತಾ ಹೋಗ್ತೀರಾ. ಹಾಗಾಗಿ ಇವತ್ತಿಗೆ ಅದನ್ನು ಕೊನೆ ಮಾಡಿ, ಸಂಪತ್ತಿನ ಬಗ್ಗೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಇಟ್ಕೊಳ್ಳಿ. ಕೊರತೆಯ ಬಗ್ಗೆ ಯಾರ ಹತ್ರ ಕೂಡ ಹೆಚ್ಚಿಗೆ ಹಂಚ್ಕೊಳ್ಳೋಕೆ ಹೋಗಬೇಡಿ. ಕೊರತೆ ಇದ್ದರೂ ಕೂಡ ಅದನ್ನು ಧನಾತ್ಮಕವಾಗಿ ಮಾತಾಡಿ. ಎಷ್ಟೋ ಸತಿ ಹಾಗಾಗುತ್ತೆ, ನಮಗೆ ಏನೋ ಒಂದು ಕೊರತೆ ಇರುತ್ತೆ, ಐಶ್ವರ್ಯದ ಕೊರತೆ ಇರ್ಬೋದು, ಆರೋಗ್ಯದ ಕೊರತೆ ಇರ್ಬೋದು. ಇವಾಗ ಅಷ್ಟೊಂದು ಮಗೆಲ್ಲ ಕಾಯಿಲೆಗಳೆಲ್ಲ ಇದ್ದರೂ ಕೂಡ ಬಂದವ್ರ ಮುಂದೆ ಅವೆಲ್ಲ ಹೇಳೋ ಅವಶ್ಯಕತೆಯೇ ಇರೋದಿಲ್ಲ. ಯಾಕೆಂದರೆ ನಮ್ಮ ಕಷ್ಟವನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅದರ ಬದಲು ಬಂದವ್ರ ಮುಂದೆ ಆರೋಗ್ಯ ಚೆನ್ನಾಗಿಲ್ಲದೆ ಇದ್ದಾಗ, ಸ್ವಲ್ಪ ಆರೋಗ್ಯ ಕುಂಠಿತ ಆಗಿದೆ, ಆದರೂ ಪರವಾಗಿಲ್ಲ, ಹೆಂಗೋ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ, ಆ ಥರ ಧನಾತ್ಮಕವಾಗಿ ಮಾತಾಡ್ತಿರ್ಬೇಕು. ಆಗ ಮೊದಲೇ ನೀವು ಕಷ್ಟವನ್ನು ಅನುಭವಿಸ್ತಾ ಇರ್ತೀರ ಆರೋಗ್ಯದ ಬಗ್ಗೆ, ಜೊತೆಗೆ ಇನ್ನೊಬ್ಬರ ಹತ್ರ ಹೇಳುವಾಗ ಮತ್ತೊಮ್ಮೆ ಅನುಭವಿಸ್ತೀರ. ಹೀಗಾಗಿ 2 ಸತಿ ಕಷ್ಟವನ್ನು ಅನುಭವಿಸಿ ಜೀವನದಲ್ಲಿ ಜರ್ಜರಿತರಾಗ್ತಾ ಇರ್ತೀರ. ಹಾಗಾಗಿ ಬೇರೆ ಹತ್ರ ಮಾತಾಡುವಾಗಲಾರು ಕೂಡ ಅಟ್ಲೀಸ್ಟ್ ಖುಷಿಯಾಗಿ ಮಾತಾಡ್ತಾ ಇದ್ದರೆ ಆ ಕ್ಷಣಕ್ಕೆ ನಿಮ್ಮ ಕಷ್ಟ ದುಃಖಗಳನ್ನು ನೀವು ಮರ್ತಿರ್ತೀರ. ಯಾವಾಗ ನಮ್ಮ ಮನಸ್ಸಿನಿಂದ ಕ್ಷಣಕಾಲ ಆ ನೋವುಗಳನ್ನು ದುಃಖಗಳನ್ನು ಮರ್ತಿರ್ತೀರೋ, ಅದೇ ಜೀವನದಲ್ಲಿ ನಿಮಗೆ ಒಂದು ಹಾಸುಗಲ್ಲಾಗಿ ಮೆಟ್ಟಲಾಗಿ ಒಳ್ಳೆಯ ಆರೋಗ್ಯದ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಸಂಪತ್ತಿನ ಬಗ್ಗೆ ಇರುವಾಗ ಮನಸ್ಸನ್ನು ಹೆಚ್ಚು ಸಂಪತ್ತು ಇದೆ ಅನ್ನೋ ಭಾವನೆಯಿಂದ ಜೀವನವನ್ನು ನಡೆಸಿ. ಏನಾದ್ರು ತೊಂದರೆಗಳು ಬಂದಾಗ ಅದನ್ನೇ ಕೊರಗ್ತಾ ಕೂತ್ಕೋಬೇಡಿ. ಸಾಕು, ಹಿಂದೆ ಎಲ್ಲ ನಾನು ಅನುಭವಿಸಿದ್ದೀನಿ. ದುಡ್ಡಿದ್ದಾಗ ನಾನು ಒಳ್ಳೊಳ್ಳೆ ಹೋಟ್ಲಲ್ಲಿ ಊಟ ಮಾಡಿದ್ದೀನಿ, ದುಡ್ಡಿಲ್ಲದೆ ಇದ್ದಾಗ ರೋಡ್ ಸೈಡಲ್ಲಿ ಆ ಬನ್ನನ್ನು 5 ರೂಪಾಯಿ ಕಾಫಿಲು ಅದ್ಕೊಂಡು ತಿಂದಿದ್ದೀನಿ. ದೇವರು ಎರಡೂ ನಾನು ನೋಡಿದ್ದೀನಿ. ಎರಡೂ ಕೂಡ ಒಂದು ಅನುಭವ ಅನ್ನುವ ಒಂದು ದೃಷ್ಟಿಯಲ್ಲಿ ನೀವು ತೊಗೊಂಡಾಗ ಜೀವನ ಒಂದು ಸ್ವರ್ಗ ಆಗುತ್ತೆ. ಹೌದಲ್ವಾ? ಇದು ಕೂಡ ನಿಮ್ಮ ಅನುಭವಕ್ಕೆ ಖಂಡಿತ ಬಂದಿರುತ್ತೆ ಅಂತ ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.